ಇದು TS3R ಅಂತಕ್ಕಂಥ ಒಂದು ತೊಗರಿ ತಳಿ. ಇಲ್ಲಿ ನೋಡಬಹುದು ಇದಕ್ಕೆ ತೂರ್ ಸರ್ಟಿಫೈಡ್ ಸೀಡ್ಸ್ TS3R ಅಂತ ಹೇಳಿದೆ ಇದಕ್ಕೆ. ಇದಕ್ಕೆ ಸರ್ಟಿಫೈಡ್ ಸೀಡ್ಸ್ ಅನ್ನೋದಕ್ಕೆ ಇದು ನೀಲಿ ಕಲರ್ ಒಂದು ಲೇಬಲ್ ಇರ್ತದೆ. ಇದು ರೈತ ಬಂದವರು ಬಹಳಷ್ಟು ಗಮನದಾಗ ಇಟ್ಕೋಬೇಕು ಇಲ್ಲಿ. ಆಮೇಲೆ ಇದು ಹಸಿರು ಕಲರ್ ಪ್ರೊಡ್ಯೂಸರ್ ಲೇಬಲ್. ಇದ್ರ ಮ್ಯಾಗ್ನು ಒಂದು QR ಕೋಡ್ ಹಾಕಿದೇವ್ ನಾವು ಇಲ್ಲಿ. ಈ QR ಕೋಡ್ ಮಾಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಯಾವ್ದು ಈ ತಳಿ ವಿಶೇಷ ಗುಣಗಳು ಏನಿದಾವೆ, ಎಷ್ಟು ಅಂತರ ಮ್ಯಾಗ ನಾವು ಬೀಜ ಬಿತ್ತಬೇಕು, ಆಮೇಲೆ ಎಕರೆಗೆ ಎಷ್ಟು ಬೇಕಾಗ್ತಾವ ಅಂತ ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದೆ ಸರ್. ಈ TS3R ವಿಶೇಷ ಏನ್ ಸರ್? ಇದು ನೆಟೆ ರೋಗಕ್ಕೆ, ಫಿಸೇರಿಯಂ ನೆಟೆ ರೋಗಕ್ಕೆ ಒಂದು ನಿರೋಧಕತೆ ಇರತಕ್ಕಂತ ಒಂದು ತಳಿ ಇದೆ. ಇದು ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಅಂದ್ರೆ ನಮ್ದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿಂದ ಬಿಡುಗಡೆ ಆದಂತ ಒಂದು ತಳಿ ಇದು. ಇದಕ್ಕೆ ಬೇಗನೆ ಬರ್ತಕ್ಕಂಥದ್ದಿದೆ. ಪಿಂಕ್ ಬಣ್ಣದಾಗಿರ್ತೈತಿ. ಹೂಗಳನ್ನು ಬೇರೆ ರೀತಿಯಾಗಿ ಕಾಣಿಸ್ತಾವ. ಫುಲ್ ಹಳದಿ ಇರಂಗಿಲ್ಲ. ಇದು ಪಿಂಕ್ ಬಣ್ಣದ ಹೂನು ಇರ್ತಾವ. ಕಾಳನು ಒಂದ್ ಸ್ವಲ್ಪ ಪಿಂಕ್ ಕಲರ್ ಇರ್ತಾವ. ಅದಕ್ಕೆ ಕೆಲವೊಬ್ರು ಕೆಂಪು ಗುಳ್ಳಾಳ ಅಂತ ಬರ್ತದಲ್ಲ ಸರ್? ಇಲ್ಲ, ಆತರ ಅಂದ್ರೆ ಜಲ್ದಿ ಬರುವಂತದೇ ಇದ್ರೆ ಇದು TS3R ಅಂತ ರಿಲೀಸ್ಡ್ ವೆರೈಟಿ. ಅದು ಗುಳ್ಳಾಳಪ್ಪ ಅಂದ್ರೆ ರೈತರೇ ಒಂದು ಅಭಿವೃದ್ಧಿ ಮಾಡತಕ್ಕಂಥದ್ದು ಒಂದು ವೆರೈಟಿ ಇರ್ತದೆ. ಅದು ನೆಟೆ ರೋಗ ಬರ್ತಿತ್ತು, ಇದು ನೆಟೆ ರೋಗ ಬರುವುದಿಲ್ಲ. ಇದ್ರದ್ದು ವಿಶೇಷ ಗುಣ ಅಂದ್ರೆ ಅದೇ ಮುಖ್ಯವಾಗಿ ನೆಟೆ ರೋಗ ನಿರೋಧಕತೆ, ಆಮೇಲೆ ಬೇಗನೆ ಬರ್ತಕ್ಕಂಥದ್ದು ಒಂದು ಗುಣ. ಮಡ್ಡಿ ಜಮೀನಿಗೂ ನಡೀತಾ ಇದೆ. ಮಡ್ಡಿ ಜಮೀನಿಗೂ ನಡೀತಾ. ಹೌದು. ಎಕರೆಗೆ ಎಷ್ಟು ಬೀಜ ಹೋಗ್ತಾವ ಸರ್? ಇದನ್ನು 4 ಕಿಲೋ ಹೋಗ್ತಾವ್ರಿ. ಇದಕ್ಕೆ ನಾವು 5 ಕಿಲೋ ಪ್ಯಾಕೆಟ್ ಮಾಡ್ರಿ. ಕೆಲವೊಬ್ರು ದಟ್ಟಾಗಿ ಬಿತ್ತಾರೆ. ಸೂಕ್ತ ಅಂತರ ಯಾವ್ದು ಸರ್? ಬಹಳಷ್ಟು ಮುಖ್ಯವಾಗಿ ಪ್ರಶ್ನೆ ಇದೆ, ರೈತರ ಗಮನದಾಗ ಇಟ್ಕೋಬೇಕು. ಬೀಜದಿಂದ ಬೀಜಕ್ಕೆ ಕನಿಷ್ಠ 1 ಫೀಟ್ ಇಡಬೇಕು. ಇದಕ್ಕಿನ್ನು ಕೂಡ ನೀವು ಸಾಲದಿಂದ ಸಾಲಿಗೆ 4 ಫೀಟ್. ಬೀಜದಿಂದ ಬೀಜಕ್ಕೆ ಬಹಳಷ್ಟು ಮಂದಿ ರೈತರು ಗುಂಪಾಗಿ ಹಾಕ್ತಾರೆ. ಹಂಗಾಗಿ ಎತ್ತರ ಬೆಳಿತಾವ, ಮುಂದೆ ಹೂ ಉದುರುವಂತ ಸಾಧ್ಯತೆ ಆಗ್ತವೆ. ಅದಕ್ಕೆ ಕನಿಷ್ಠ 1 ಫೀಟ್ ಅರೆ ನೀವು ಅಂತರ ಇಟ್ಕೋಬೇಕು ಬೀಜದಿಂದ ಬೀಜಕ್ಕೆ. ಓಕೆ ಸರ್. ಇವು ನಿಮ್ಮ ಹತ್ರ ಸಿಗ್ತಾವೆ ಸರ್. ಇವನು ಕೂಡ ನಾನು ಮೊದಲೇ ಹೇಳಿದಂಗೆ ಒಂದು ಫೋನ್ ನಂಬರ್ ಕೊಟ್ಟಿರ್ತೈತಿ. ಆ ಫೋನ್ ನಂಬರ್ ಮಾಡಿ ಅಷ್ಟೇ, ಫೋನ್ ನಂಬರ್ ಕನ್ಫರ್ಮ್ ಮಾಡಿ ಬರ್ಬೇಕು ರೈತ ಬಾಂಧವರು. ಓಕೆ ಸರ್.